ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೀರು ಸರಬರಾಜು ನೌಕರರು ಕಳೆದ 2.5 ತಿಂಗಳಿನಿಂದ ತಮಗೆ ವೇತನ ಪಾವತಿಯಾಗದ ಹಾಗೂ ಭವಿಷ್ಯ ನಿಧಿ ಪಿಎಫ್ ಜಮೆಯಾಗದ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದು, ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದಾರೆ. ಈ ಸಂಬಂಧ ನೌಕರರ ನಿಯೋಗವು ಇಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಹೊರಗುತ್ತಿಗೆ ನೀರು ಸರಬರಾಜು ನೌಕರರ ಸಂಘದ ಗೌರವಾಧ್ಯಕ್ಷ ಮಹೇಶ್, ನೌಕರರಿಗೆ ಕಳೆದ 2.5 ತಿಂಗಳಿನಿಂದ ವೇತನ ಪಾವತಿಯಾಗಿಲ್ಲ. ಇದರಿಂದಾಗಿ ನೌಕರರ ಕುಟುಂಬಗಳು ಜೀವ ನಿರ್ವಹಣೆಗೆ ತೀವ್ರ ತೊಂದರೆ ಅನುಭವಿಸುತ್ತಿವೆ. ಕಳೆದ 27 ತಿಂಗಳ ಭವಿಷ್ಯ ನಿಧಿ ಹಣವನ್ನು ನೌಕರರ ವೇತನದಿಂದ ಕಡಿತಗೊಳಿಸಿದ್ದರೂ ಅದನ್ನು ಅವರ ಖಾತೆಗೆ ಜಮೆ ಮಾಡಲಾಗಿಲ್ಲ. ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಅವರು ಕೇವಲ 10 ತಿಂಗಳ ಪಿಎಫ್ ಮಾತ್ರ ಪಾವತಿಸಿದ್ದು, ಉಳಿದ ಅವಧಿಯ ಹಣ ಪಾವತಿಸದೆ ಸುಳ್ಳು ಮಾಹಿತಿ ನೀಡುತ್ತಿದ್ದಾರೆ ಎಂದು ನೌಕರರು ಆರೋಪಿಸಿದ್ದಾರೆ. ಬೆಂಗಳೂರು ಮೂಲದ ನೀಲಾದ್ರಿ ಎಂಟರ್ಪ್ರೈಸಸ್ ಸಂಸ್ಥೆಗೆ 4 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗಿತ್ತು. ಆದರೆ ಈಗ ಗುತ್ತಿಗೆ ಅವಧಿ ಮುಗಿದಿದೆ ಎಂದು ಹೇಳಿ ಸಂಸ್ಥೆಯು ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದು ನೌಕರರಿಗೆ ಹೆದರಿಸುತ್ತಿದೆ ಎನ್ನಲಾಗಿದೆ. ಸ್ಥಳೀಯ ಪುರಸಭೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಲು ಸೂಕ್ತ ಸ್ಪಂದನೆ ನೀಡುತ್ತಿಲ್ಲ. ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಹಿಂದೆ ಬಗೆಹರಿಸದಿದ್ದರೆ ನಾಳೆ ಬೆಳಗ್ಗಿನಿಂದಲೇ ಬೇಲೂರು ಪಟ್ಟಣದ ಎಲ್ಲಾ ಹೊರಗುತ್ತಿಗೆ ನೌಕರರು, ನೀರು ಸರಬರಾಜು ನೌಕರರು ಒಗ್ಗೂಡಿ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲಿದ್ದೇವೆ. ನಮ್ಮ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಚೀಫ್ ಆಫೀಸರ್ ಅವರು ಉತ್ತರಿಸಲಿದ್ದಾರೆ. ಆದರೆ ಸದ್ಯಕ್ಕೆ ನಮ್ಮ ಯಾವುದೇ ಸಮಸ್ಯೆಗಳು ಸರಿಯಾಗಿ ಬಗೆಹರಿಯುತ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಈಗ ತಹಶೀಲ್ದಾರ್ ಅವರಿಗೆ ಹಾಗೂ ಪೊಲೀಸ್ ಠಾಣೆಗೆ ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ಎಂದು ತಿಳಿಸಿದರು. ಪುರಸಭೆ ಅಧ್ಯಕ್ಷರಿಗೂ ಮನವಿ ಸಲ್ಲಿಸಲು ಹೋದಾಗ ಅವರು ಸ್ಥಳದಲ್ಲಿ ಲಭ್ಯವಿರಲಿಲ್ಲ, ಬೆಂಗಳೂರಿಗೆ ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಈಗಾಗಲೇ ಚೀಫ್ ಆಫೀಸರ್ ಅವರಿಗೆ ಪತ್ರ ನೀಡಿದ್ದೇವೆ. ಮಾಧ್ಯಮಗಳ ಮೂಲಕ ಸಾರ್ವಜನಿಕರ ಸಹಕಾರ ನಮಗೆ ಅಗತ್ಯವಾಗಿದೆ. ಒಂದು ವೇಳೆ ಇವತ್ತು ನಮ್ಮ ಸಮಸ್ಯೆ ಇತ್ಯರ್ಥವಾಗದಿದ್ದರೆ ನಾಳೆ ನಾವು ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ತಿಳಿಸಿದರು. ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮಾತನಾಡಿ, ಜಲಮಂಡಳಿಯ ವಾಟರ್ ಸಪ್ಲೈ ವಿಭಾಗದಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ 29 ಕಾರ್ಮಿಕರಿಗೆ ಕಳೆದ 2 ತಿಂಗಳಿನಿಂದ ವೇತನ ಸಿಗದೆ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸಂಬಳಕ್ಕಾಗಿ ದಿನನಿತ್ಯ ಕಚೇರಿಗೆ ಅಲೆದಾಡುತ್ತಿದ್ದರೂ ಅಧಿಕಾರಿಗಳಿಂದ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ. ಪ್ರತಿ ತಿಂಗಳ 7ನೇ ತಾರೀಕಿನೊಳಗೆ ಸಂಬಳ ನೀಡಬೇಕೆಂಬ ಸರ್ಕಾರದ ಸ್ಪಷ್ಟ ಆದೇಶವಿದ್ದರೂ ಇಲ್ಲಿನ ಅಧಿಕಾರಿಗಳು ಅದನ್ನು ಗಾಳಿಗೆ ತೂರಿದ್ದಾರೆ. ಸಂಬಳದ ಬಗ್ಗೆ ಕೇಳಲು ಹೋದರೆ ಇನ್ನೂ ಟೆಂಡರ್ ಆಗಿಲ್ಲ, ಚೆಕ್ ಸಿದ್ಧವಾಗಿಲ್ಲ, ಚೆಕ್ ಸ್ಲಿಪ್ ಇಲ್ಲ, ನಾಳೆ ಬನ್ನಿ ಎಂದು ಬೇಜವಾಬ್ದಾರಿಯುತ ಹಾಗೂ ಹಾರಿಕೆ ಉತ್ತರಗಳನ್ನು ನೀಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. 2 ತಿಂಗಳಿನಿಂದ ಸಂಬಳ ಇಲ್ಲದೆ ಇರುವುದರಿಂದ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವ ಕಾರ್ಮಿಕರನ್ನು ಮನೆ ಮಾಲೀಕರು ಮನೆಯಿಂದ ಹೊರಗೆ ಹಾಕುತ್ತಿದ್ದಾರೆ. ದೈನಂದಿನ ಊಟ ತಿಂಡಿ, ಮಕ್ಕಳ ಶಾಲಾ ಫೀಸ್ ಕಟ್ಟಲು ಮತ್ತು ಇತರೆ ತುರ್ತು ಅಗತ್ಯಗಳಿಗೆ ಹಣವಿಲ್ಲದೆ ನಮ್ಮ ಕುಟುಂಬಗಳು ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ತಕ್ಷಣವೇ ಮಧ್ಯಪ್ರವೇಶಿಸಿ ಬಾಕಿ ಇರುವ 2 ತಿಂಗಳ ವೇತನವನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು, ಇಲ್ಲವಾದರೆ ನಾಳೆಯಿಂದ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಸವರಾಜ್ ಸರ್ ಏನು ಬಂದಿದ್ದಾರೆ, 10 ತಿಂಗಳು ಕಟ್ಟಿದ್ದಾರೆ, ಅದು ಅಪ್ಡೇಟ್ ಆಗಿದೆ. ಇನ್ನು 27 ತಿಂಗಳದು ಕಟ್ಟಿಲ್ಲ, ಕಟ್ಟದಲ್ಲೇ ಇದ್ದು ಇವರು ಕಟ್ಟಿದ್ದಾರೆ ಅಂತೇಳಿ ನಮ್ಗೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ಅದು ಇವತ್ತು ಬಗೆಹರಿಸಬೇಕು ಅಂತ ನಾವು ಮನವಿ ಕೊಟ್ಟಿದ್ವಿ. ಏನು ಇವತ್ತು ಬಗೆಹರಿಸಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಲೂರು ಟೌನಲ್ಲಿ ಏನು ನಮ್ಮ ವಾಟರ್ ಸಪ್ಲೈ ಎಂಪ್ಲಾಯ್ಸ್ ಇದ್ದಾರೆ, ಹೊರಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ, ಅವರೆಲ್ಲರೂ ಸೇರಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಮನವಿ. ಈಗ 4 ವರ್ಷ ಆಗಿದೆ ಗುತ್ತಿಗೆ ಆಗಿ, ಅವರು ಆ ಟೆಂಡರ್ ಮುಗ್ದೋಗಿದೆ. ಏನು ಹೆಸರು ನೀಲಾದ್ರಿ ಅಂತೇಳಿ ಎಂಟರ್ಪ್ರೈಸಸ್ ಅಂತ ಬೆಂಗಳೂರವರು. ಅವರನ್ನು ಕೇಳಿದ್ರೆ ನಮ್ಗೆ ಟೆಂಡರೇ ಆಗಿಲ್ಲ, ನೀವು ನಮ್ಮನ್ನ ಯಾಕೆ ಕೇಳ್ತೀರಂತ ನಮ್ಗೆ ಎದುರಿಸ್ತಾರೆ. ಮತ್ತು ಪುರಸಭೆ ಸಿಬ್ಬಂದಿಗಳು ಸರಿ ಇಲ್ಲ. ಇಲ್ಲಿ ಏನು ಬಂದು ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಾರೆ, ಸರಿಯಾದ ನಮಗೇನು ಸಮಸ್ಯೆ ಬಗೆಹರಿಸ್ತಿಲ್ಲ. ಈಗ ತಹಸೀಲ್ದಾರ್ಗೆ ಒಂದು ಕೊಡ್ತೀವಿ, ಸ್ಟೇಷನ್ಗೆ ಒಂದು ಕೊಡ್ತೀವಿ, ಪುರಸಭೆ ಅಧ್ಯಕ್ಷರು ಕೊಡೋಣ ಅಂತ ಬಂದಿದ್ದು ಅವರಿಲ್ಲ, ಬೆಂಗಳೂರು ಇದ್ದಾರಂತೆ, ಚೀಫ್ ಆಫೀಸರ್ ಕೊಡ್ತಿದ್ವಿ. ಈಗ ನಿಮ್ಮ ಮುಖಾಂತರ ನಿಮ್ಮ ಸಹಕಾರ ನಮ್ಗೆ ತುಂಬ ಅವಶ್ಯಕತೆ ಇದೆ. ಇವತ್ತು ಬಗೆಹರಿಲ್ಲ, ನಾಳೆ ನಾವು ಖಂಡಿತ ಸ್ಟ್ರೈಕ್ ಅಂತ ಮಾಡ್ತೀವಿ. ಇನ್ನು 2 ವರ್ಷ ಇಲ್ಲ, ಒಂದು 5-6 ತಿಂಗಳಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ. ಅವ್ರಿಗೆ ಪೆನ್ಷನ್ ಪಿ ಎಫ್ ಕೊಡ್ತಾರೆ, ಪೆನ್ಷನ್ ಬರಲ್ಲ. ಅವರ ಮುಂದಿನ ಭವಿಷ್ಯ ಏನಾಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಆಫೀಸಲ್ಲಿ. ಅದಕ್ಕೆ ಈ ಥರ ಇದು ಮಾಡ್ತಾರೆ. ಈಗ ನಾಳೆ ಇವತ್ತು ಬಗೆಹರಿದ ಹೋದ್ರೆ ನಾಳೆಯಿಂದ ಈ ಸಂದರ್ಭದಲ್ಲಿ ನೌಕರರಾದ ರಮೇಶ್, ಸುನೀಲ್, ನರಸಿಂಹ, ಕೇಶವ, ಲೋಕೇಶ್, ಕೇಶವಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. You are watching TV 46 News Kannada.